ಕೊಡ್ತೀರಾ? ಒಂದು ವಿನಂತಿ ಇದೆ. ನಂಗೆ ಗೊತ್ತು, ನಾನು ಕೇಳಿದ ಮೇಲೆ ಇವತ್ತು ಹೂ ಅಂತೀರಾ, ನಾಳೆ ಬೆಳಗ್ಗೆಯಿಂದ ನಿಮ್ಮ ಹತ್ರ ಆಗೋದಿಲ್ಲ ಮಾಡ್ಲಿಕ್ಕೆ. ಈ ಫೋಟೋನ ನಿಮ್ ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೋತೀರಾ? ಇನ್ನು 1 ತಿಂಗಳ ಕಾಲ ನಿಮ್ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಆಗಿರ್ಬೇಕಲ್ಲ, ಮಾಡ್ತೀರಾ? ಬೆಳಗಾಗಿ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಬೇಕು ಅಂತ ನಮ್ಮೆಲ್ಲರ ಮನಸ್ಸಿನಲ್ಲಿದೆ, ಗೊತ್ತು ನನಗೆ. 1 ದಿನ ಮಾಡ್ತೀವಿ, 2ನೇ ದಿನ ಬೆಳಗ್ಗೆ ಯಾಕೆ ಈ ಫೋಟೋ ಅಂತ ತೆಗಿತೀವಿ. ಹಿಂಗೆ ತೆಗೆದಿಟ್ಟು ಒಳ್ಳೇದು ಮಾಡಬೇಕು ಅಂತ ಹೇಳಿನೇ ನಮ್ಮ ರಕ್ತದಲ್ಲಿ ಇರ್ಬೇಕಾಗಿರೋ ದಮ್ ಸತ್ತೋಗಿರೋದು. ಮಿತ್ರ, ಯಾವ ದಮ್ಮಿನಿಂದ ನಾವು ಬದುಕಬೇಕಾಗಿತ್ತೋ, ಯಾವ ದಮ್ಮಿನಿಂದ ಎದೆ ಎತ್ತಿ ನಡಿಬೇಕ. ನಮ್ಮ ರಾಷ್ಟ್ರ ರೀ, ಯಾರಪ್ಪಂದೋ ರಾಷ್ಟ್ರ ಅಲ್ಲ ಇದು. ನಾನು ಪಕ್ಕದ ಪಾಕಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ, ಒಪ್ಕೊಳ್ತೀನಿ. ಅಫ್ಘಾನಿಸ್ತಾನದಲ್ಲಿ ಎದೆ ಎತ್ತಿ ನಡೆಯಕ್ಕಾಗಲ್ಲ, ಒಪ್ಕೊಳ್ತೀನಿ. ನಾನು ಬಾಂಗ್ಲಾದೇಶದಲ್ಲಿ ಎದೆ ಎತ್ತಿ ನಡೆಯೋದು ಕಷ್ಟ, ಒಪ್ಕೊಳ್ತೀನಿ. ಇದು ಯಾರಪ್ಪನ ದೇಶ ಇದು? ಹೀಗಿರುವಾಗ ಇಲ್ಲಿ ನಡಿಲಿಕ್ಕಾಗಲ್ಲ ಅಂತಂದ್ರೆ ಏನ್ ಅರ್ಥ ಗೊತ್ತೇನು? ಇಲ್ಲಿ ಎದೆ ಎತ್ತಿ ನಡಿಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ ನಮ್ಮ ರಕ್ತ ತಣ್ಣಗಾಗೋಗಿದೆ ಅಂತ ಅರ್ಥ. ಯಾಕೆ ತಣ್ಣಗಾಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಕೈಗಳನ್ನ ಉಜ್ಜಿಕೊಂಡು ಒಂದ್ಸಲ ನೋಡಿ, ದೇವ್ರು ಕಾಣಿಸ್ತಾರೆ. ನೆಮ್ಮದಿಯಿಂದಿರಿ, ಹಾಯಾಗಿರಿ. ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸಿ, ಡಾಕ್ಟರ್ ಮಾಡಿ, ಇಂಜಿನಿಯರ್ ಮಾಡಿ. ಒಬ್ಬನೇ ಮಗ ಇದ್ದಾನೆ, ಅವ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ನ ಕಾಲಿಗೊಂದು ಗಾಯ ಆದ್ರೂ ಕೂಡ ಕಣ್ಣೀರು ಸುರಿಸ್ಬಿಡಿ ಕೊಡಗಟ್ಲೆ ಅಂತ ಹೇಳಿ 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 ನಾವು ಹೇಗ್ ಬೆಳೆಸ್ಬಿಟ್ಟಿದೀವಿ ಅವ್ರನ್ನ ಅಂತಂದ್ರೆ, ಮುಟ್ಟಿದ್ರೆ ಮೆತ್ತಗಿರೋ ತರ ಬೆಳೆಸ್ಬಿಟ್ಟಿದೀವಿ ಅಂತ. ಈ ಕಥೆಗಳು ಬಂದ್ರೆ, ಟಿವಿನಲ್ಲಿ ಬಂದ್ರೆ ಮಕ್ಕಳಿಗೆ ಏನ್ ಮಾಡ್ತಾರೆ ಗೊತ್ತಾ? ಮಗು ಇದು ನೀನ್ ನೋಡಬಾರ್ದು, ನೀನ್ ಒಳಗೆ ಹೋಗು, ಇದು ನಾವು ಮಾತ್ರ ನೋಡ್ತೀವಿ ಅಂತ. ಯಾವ ಹುಡುಗನ ತಂದೆ ತೀರ್ಕೊಂಡ್ರೋ ಆ ಹುಡುಗ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಾ ಏನ್ ಹೇಳ್ತಾನೆ ಗೊತ್ತಾ? ನಮ್ಮನ್ನು ಕರೆದ್ರು, ಗುಂಡಿನ ಸದ್ದು ಕೇಳ್ತು, ನಾನು ನಮ್ಮ ಅಪ್ಪ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ವಿ. ಆದ್ರೆ ಹೇಗೋ ಟೆರರಿಸ್ಟ್ಗಳು ನಮ್ಮನ್ನ ಗುರುತಿಸಿದ್ರು, ನಮ್ಮನ್ನೆಲ್ಲ ಆಚೆ ಕರೆದು ಹೇಳಿದ್ರು, ಇದರಲ್ಲಿ ಹಿಂದೂಗಳು ಯಾರು, ಮುಸಲ್ಮಾನ್ ಯಾರು, ಪಕ್ಕ ನಿಂತ್ಕೊಳ್ಳಿ ಅಂತ. ಹಿಂದೂಗಳನ್ನ ನೋಡಿ ಕೊಂದ್ರು ಅಂತ ಆ ಪುಟ್ಟ ಹುಡುಗ ಹೇಳ್ತಾನೆ. ಶಿವಮೊಗ್ಗದ ಹೆಣ್ಣು ಮಗಳು ನನ್ನ ಯಜಮಾನನ್ನು ಕೊಂದಿಲ್ಲಪ್ಪ, ನನ್ನನ್ನು ಕೊಂದು ಬಿಡು ಅಂತ ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನೀನು ಬದುಕಿರ್ಬೇಕು, ಯಾಕೆಂದ್ರೆ ಮೋದಿಗೆ ಹೇಳ್ಬೇಕಲ್ಲ. ಮಿತ್ರ, ಇವತ್ತು ನಾವು ಸೇರಿದ್ದು ನಾವು ಹೇಳ್ಕೊಳ್ಳಿಕ್ಕಲ್ಲ, ಮೋದಿಗೆ ಹೇಳಲಿಕ್ಕೆ ಸೇರಿರೋದು. ನಿಮಗೆ ವೋಟ್ ಹಾಕಿರುವಾಗ ನಾವು ಹೆಮ್ಮೆಯಿಂದ ವೋಟ್ ಹಾಕಿದ್ದೀವಿ. ಯಾಕೆ ಗೊತ್ತಾ? ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಾ ಅಂತ ವೋಟ್ ಹಾಕಿರೋದು. ಒಬ್ಬೊಬ್ಬ ಹಿಂದುವಿನ ಪ್ರಾಣ ಹೋದಾಗ್ಲೂ ಕೂಡ ನಾವು ನಿಮ್ ಎದುರಿಗೆ ಹೀಗೆ ನಿಲ್ತೀವಿ. ವಿ ಕಾಂಟ್ ಟಾಲರೇಟ್. ಯಾರ್ದೋ ಗೌರ್ಮೆಂಟ್ ಇತ್ತು, ಯಾರ್ದೋ ಗೌರ್ಮೆಂಟ್ ಅಲ್ಲಿ ಹಿಂದೂಗಳನ್ನ ಬುಚರ್ ಮಾಡಿದ್ರು ಒಪ್ಕೊಳ್ಬಹುದು. ಆದ್ರೆ ನಿಮ್ಮ ಗವರ್ನಮೆಂಟ್ ನಲ್ಲಿ ಪಾಕಿಸ್ತಾನದಿಂದ ಬಂದ ಸೈನಿಕರು, ಟೆರರಿಸ್ಟ್ಗಳಲ್ಲ ಇವರು, ಪಾಕಿಸ್ತಾನದ ಸೇನೆಯ ಬಂದಿರೋದು. ಆಸಿಂ ಮುನೀರ್ ಕಳೆದ ಕೆಲವು ದಿನಗಳ ಹಿಂದೆ ಮಾತನಾಡ್ತಾ ಏನ್ ಮಾತನಾಡಿದ್ದ ಗೊತ್ತಾ? ಪಾಕಿಸ್ತಾನ ನಿರ್ಮಾಣಗೊಂಡಿರೋದು ಕಲ್ಮಾದ ಮೇಲೆ. ಈ ಕಲ್ಮಾಕ್ಕೋಸ್ಕರ ಏನ್ ಬೇಕಿದ್ರು ಮಾಡ್ತೀವಿ ಅಂತ ಹೇಳಿದ. ಅದು ತಕ್ಕಂತೆ ಅಲ್ಲಿಗೆ ಬಂದಿರೋರು ಕಲ್ಮಾ ರಿಸೈಟ್ ಮಾಡದೇ ಇರೋರ್ನೆಲ್ಲ ಹೊಡೆದು ಕೊಂದಿದ್ದಾರೆ ಅಂತಂದ್ರೆ ಯಾರು ಹೇಳಿರೋದು? ಉಳಿಗೆ ನುಗ್ಗಿ ಬಂದಾಗ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ, ವಿ ಅಪ್ರಿಸಿಯೇಟೆಡ್. ಪುಲ್ವಾಮಾ ದಾಳಿ ಆದಾಗ ನೀವು ಏರ್ ಸ್ಟ್ರೈಕ್ ಮಾಡಿದ್ರಿ, ನಾವು ಅಪ್ರಿಸಿಯೇಟ್ ಮಾಡಿದ್ವಿ, ನಾವು ಹೆಮ್ಮೆ ಪಟ್ವಿ. ನಮ್ಮ ವೋಟಿಗೆ ವ್ಯಾಲ್ಯೂ ಸಿಕ್ತಲ್ಲ ಇವತ್ತು ಅಂತ. ಆದ್ರೆ ಇವತ್ತು ಭಾರತದೊಳಗೆ ಬಂದು 26 ಜನ ಅಮಾಯಕರನ್ನ, ಯಾರ ಕೈಯಲ್ಲಿ ಒಂದು ಲಾಠಿ ಕೂಡ ಇರಲಿಲ್ವೋ, ಯಾರು ಹನಿಮೂನ್ ಸೆಲೆಬ್ರೇಟ್ ಮಾಡ್ಲಿಕ್ಕೆ, ಯಾರು ಕಾಶ್ಮೀರದ ಸೌಂದರ್ಯ ನೋಡ್ಲಿಕ್ಕೆ ಅಂತ ಹೋಗಿದ್ರು, ಅವ್ರನ್ನ ನೀವು ಕೊಂದ್ರಲ್ಲ. ಈಗ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಸಾಕಾಗಲ್ಲ, ಈಗ ನಮಗೆ ಏರ್ ಸ್ಟ್ರೈಕ್ ಸಾಕಾಗಲ್ಲ. ನಮಗೀಗ ಆಸಿಂ ಮುನೀರೇ ಬೇಕು, ಆಸಿಂ ಮುನೀರೇ ಬೇಕು. ಮಿತ್ರ, ನಾನು ಕೇಳೋದು ಬಹಳ ದೊಡ್ಡದಿರಬಹುದು, ಆದರೆ ಬೇಕು. ಮಿತ್ರ, ಇವತ್ತು ನಾನು ನರೇಂದ್ರ ಮೋದಿ ಅವರನ್ನ ಕೇಳ್ಕೊಳ್ತೀನಿ, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ನಮ್ಗೆ ಗೊತ್ತಿದೆ, ಉರಿಯಲ್ಲಿ ದಾಳಿ ಮಾಡಿದವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಿ. ಪುಲ್ವಾಮಾದಲ್ಲಿ ತೀರಿಕೊಂಡವರು ಮನೆಗೆ ಬಂದು ಅವರ ಶೋಕ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಮಾಡಿದಿರಿ. ಇವತ್ತು ನನ್ನ ದೇಶದ ಮೂಲೆ ಮೂಲೆಯ 26 ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ. ಇವರ ಶೋಕ ಆರೋಕ್ಕಿಂತ ಮುಂಚೆ ನನ್ನ ಮೊಬೈಲ್ ನಲ್ಲಿರುವಂತ ಆ ಸ್ಕ್ರೀನ್ ಸೇವರ್ ಕಳೆದು ಹೋಗೋಕ್ಕಿಂತ ಮುಂಚೆ ನನಗೆ ಸರಿಯಾದ ಉತ್ತರ ಬೇಕು ಅಂತ ಮೋದಿಯವರಿಗೆ ಹೇಳಲಿಕ್ಕೋಸ್ಕರವೇ ಇಲ್ಲಿ ನಾವೆಲ್ಲರೂ ಮೋದಿಯವರಿಗೆ ಹೇಳಬೇಕಾಗಿದೆ. ಇವತ್ತು ಇನ್ನು ಸಾಕು, ಎಷ್ಟು ದಿನ ಅಂತ. ಮಿತ್ರ, ಯುದ್ಧ ಶುರುವಾದ್ರೆ ಸುಲಭ ಇಲ್ಲ.
ಅನ್ಕೊಳ್ಬೇಡಿ ಯುದ್ಧ ಶುರುವಾದ್ರೆ ಇದು ಬರೀ ಸೈನಿಕರು ಮಾತ್ರ ಹೋರಾಟ ಮಾಡ್ತಾರೆ ಅಂತ. ನನಗೂ ನಿಮಗೂ ಹೋರಾಟ ಇದೆ. ಯುದ್ಧ ಶುರುವಾದ್ಮೇಲೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ಸೆಸ್ ಬೀಳುತ್ತೆ, ಸಹಿಸ್ಕೋತೀರಿ? ಯುದ್ಧ ಶುರುವಾದ್ಮೇಲೆ ನಮ್ಮ ಓಡಾಟಕ್ಕೆ ಕಷ್ಟ ಆಗುತ್ತೆ, ಸಹಿಸ್ಕೋತೀರಿ? ಹೌದು, ಸಹಿಸ್ಕೋಬೇಕು. ಯಾಕೆ ಸಹಿಸ್ಕೋಬೇಕು ಅಂತಂದ್ರೆ ಸ್ವಾಭಿಮಾನ ಹೀನನಾಗಿ ನರಸತ್ತು ಬದುಕೋಕ್ಕಿಂತ 4 ದಿನ ಗಂಡಸಿನಂತೆ ಬದುಕಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕಾಗಿದೆ. ಆ ಪಾಠ ಕಲಿಸದೆ ಹೋದ್ರೆ ಇನ್ನು ಪಾಕಿಸ್ತಾನ ಸುಧಾರಿಸೋದಿಲ್ಲ. ನಂಗೆ ಗೊತ್ತು, ರಾಜತಾಂತ್ರಿಕ ನಡೆಗಳು ಭಿನ್ನ ಭಿನ್ನ ಸ್ವರೂಪದಲ್ಲಿರ್ತವೆ. ಈ ದೇಶ ಅದಾಗಲೇ ಯುದ್ಧದ ಘೋಷಣೆ ಮಾಡಿ ಆಯ್ತು ಇಂಡೈರೆಕ್ಟ್ಲಿ. ನಾವ್ ಯಾವತ್ತು ಪಾಕಿಸ್ತಾನದೊಂದಿಗೆ ಇದ್ದಂತ ಇಂಡಸ್ ವಾಟರ್ ಟ್ರೀಟಿಯನ್ನ ಅದನ್ನ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತಿದ್ದಿದ್ವೋ, ಇದು ಇಂಟರ್ನ್ಯಾಷನಲ್ ವಾರ್ ಘೋಷಣೆನೇ. ನಾವು ವಾಘಾ ಬಾರ್ಡರ್ ಕ್ಲೋಸ್ ಮಾಡಿದೀವಿ. ವಾಘಾ ಬಾರ್ಡರ್ ನಲ್ಲಿರುವಂತ ನೌಟಂಕಿ ಇನ್ಮೇಲೆ ಬಂದ್ ಇಲ್ಲ, ನಡೆಯಲ್ಲ. ವಾಘಾ ಬಾರ್ಡರ್ ನಿಂದ ಯಾರು ಒಳಗ್ ಬರುವಂತಿಲ್ಲ. 27ನೇ ತಾರೀಕು ಯಾರ್ಯಾರು ಪಾಕಿಸ್ತಾನಿಯರು ಭಾರತದಲ್ಲಿದ್ದಾರೋ ಗೆಟ್ ಲಾಸ್ಟ್. ನೀವು ಬಂದಿದ್ದೀರೋ ಭಾರತಕ್ಕೆ ಮೆಡಿಕಲ್ ವಿಚಾರಕ್ಕೋಸ್ಕರ, ನಿಮಗೆ ಮಾತ್ರ 29ರವರೆಗೂ ಟೈಮ್ ಯಾರು ಇರುವಂತಿಲ್ಲ. ಯಾವ ರಾಜತಾಂತ್ರಿಕರು ಪಾಕಿಸ್ತಾನದಲ್ಲಿ ಇರುವಂತಿಲ್ಲ. ಈ ದೇಶ ಸ್ಪಷ್ಟವಾದ ನಿರ್ಣಯ ತೆಗೆದುಕೊಂಡಿದೆ. ಈಗ ನಾವು ಇಲ್ಲಿ ಸೇರಿರುವಾಗ ದೇಶದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ನಡೀತಾ ಇದೆ. ಏನೋ ಒಂದು ಮಹತ್ವದ ನಿರ್ಣಯ ತೆಗೆದುಕೊಳ್ತಾರೆ. ಮತ್ತು ನನಗೆ ನನ್ನ ಪ್ರಧಾನಿ ಮೇಲೆ ವಿಶ್ವಾಸ ಇದೆ. ನಮ್ಮ ವಿಶ್ವಾಸವನ್ನು ಅವರು ಯಾವತ್ತೂ ಭಂಗಪಡುತ್ತಿಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳ್ಕೊಳ್ತೀನಿ. ಆದ್ರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿದೆ. ಈ ದೇಶದ ಪ್ರಧಾನಿಗೆ ಹೇಳೋಣ, ನೀವು ತೆಗೆದುಕೊಳ್ಳುವ ಎಲ್ಲ ಗರಿಷ್ಠವಾಗಿರುವಂತ ನಿರ್ಧಾರಗಳಿಗೆ ನಾವು ಮೂಲೆ ಮೂಲೆಯ ಜನ ಬೆಂಬಲ ಘೋಷಿಸ್ತೀವಿ ಅಂತ. ಘೋಷಿಸ್ತೀರಾ? ಒಂದ್ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೊಂದು ಜೈಕಾರ ಕೊಡಿ, 2 ಕೈಗಳನ್ನ ಗಾಳಿಗೆ ಬೀಸಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ಜೈ ಹಿಂದ್, ಜೈ ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.